ವೀಕ್ಷಕರು, ಇತ್ತೀಚೆಗೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗಂಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಈರಪ್ಪ ತಿಪ್ಪಮ್ಮ ಮತ್ತು ದಿವಂಗತ ನಿಂಗಪ್ಪರವರ ಧರ್ಮಪತ್ನಿ ಕರಿಯಮ್ಮರವರ ಕುಟುಂಬದಿಂದ ಆಕಾಶವಾಣಿ ತತ್ವಪದ ಕಲಾವಿದರಾದ ಶ್ರೀ ಆರ್.ಬಿ. ಗುರುಶಂಕರಪ್ಪ ಶರಣರು ರಾಮಸಾಗರಟ್ಟಿರವರ ಘನಾಧ್ಯಕ್ಷತೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಭಕ್ತಿಯ ನಮನಗಳನ್ನು ಸಲ್ಲಿಸಿದರು. ಇರುಮುಡಿ ಹೊತ್ತು ಶಬರಿಗಿರಿಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಯಾವುದೇ ಅಡೆತಡೆಯಿಲ್ಲದೆ ಕ್ಷೇಮವಾಗಿ ಮರಳಿ ಬಂದು ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಿರುವ ಎರಡು ಕುಟುಂಬದಿಂದ ಭಕ್ತಿ ಪ್ರಧಾನವಾದ ಭಜನೆ ಕಾರ್ಯಕ್ರಮ ನಡೆಸಿದರು. ಈರಪ್ಪರವರ ಧರ್ಮಪತ್ನಿಯಾದ ತಿಪ್ಪಮ್ಮನವರು ಹಾಗೂ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಹಾಗೂ ಮನೆಯಲ್ಲಿ ಭಜನೆ ಕಾರ್ಯಕ್ರಮವನ್ನು ಪೂಜಾ ಪ್ರಸಾದಗಳೊಂದಿಗೆ ಅಖಂಡ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಆರ್.ಬಿ. ಗುರುಶಂಕರಪ್ಪ ಶರಣರು ಸೇರಿದಂತೆ ಭಜನ ಕಲೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಜನಪ್ರಿಯ ಗಳಿಸಿರುವ ಮತ್ತು ಶ್ರೀ ಆರ್.ಬಿ. ಗುರುಶಂಕರಪ್ಪ ಶರಣರ ಒಡನಾಡಿಗಳಾದ ಪೋತಲಕಟ್ಟಿ ಉಲ್ಕುಂಟೆಪ್ಪ ಶರಣರು ಮತ್ತು ಭಜನಾ ಸಂಗಡಿಗರಾದ ನಾಗಪ್ಪ, ದುರ್ಗಪ್ಪ, ಹೊನ್ನೂರಪ್ಪ ಹಾಗೂ ದಿಬ್ಬದಳ್ಳಿ ಪಿ. ಪಾಲಯ್ಯ, ಗಿಡ್ಡಹೋಬಯ್ಯ, ಗಂಡಬೊಮ್ಮನಹಳ್ಳಿ ಗ್ರಾಮದ ಅಯ್ಯಪ್ಪನ ಮಾಲಧಾರಿಗಳಾದ ಚನ್ನಪ್ಪ ಸ್ವಾಮಿ ಇವರ ಧರ್ಮಪತ್ನಿಯಾದ ಐಶ್ವರ್ಯ ಮತ್ತು ಶಿವಣ್ಣ, ಗೌರಮ್ಮ ಹಾಗೂ ದಿವಂಗತರಾದ ನಿಂಗಪ್ಪರವರ ಧರ್ಮಪತ್ನಿಯಾದ ಕರಿಯಮ್ಮ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಾದ ಮೈಲಾರಿ ಸ್ವಾಮಿ ಹಾಗೂ ಇವರ ಧರ್ಮಪತ್ನಿಯಾದ ಶ್ವೇತಾ ಮತ್ತು ಪ್ರಕಾಶ, ಮಮತಾ, ಸೋಮಶೇಖರ, ಗಂಗಮ್ಮ, ದುರ್ಗಪ್ಪ ಸೇರಿದಂತೆ ಸುತ್ತಮುತ್ತಲಿನ ಭಜನಾ ಕಲಾವಿದರು ಉಪಸ್ಥಿತರಿದ್ದರು. ವರದಿಗಾರರು ಜಿ.ಎಚ್. ಚಂದ್ರಣ್ಣ, ರಾಮಸಾಗರಟ್ಟಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನಮಸ್ಕಾರ ಶರಣರೇ, ಯಾವ ಕಾರ್ಯಕ್ರಮ ಸಲುವಾಗಿ ಇಲ್ಲಿ ಬಂದಿದ್ರಿ? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದರು. ಹಾಂ ರೀ. ಆ ಭಕ್ತಿ ಸ್ವರೂಪವನ್ನು ನೋಡಿ ಇವರು ಮನ್ಯಾಗ ಶಬರಿಗೆ ಹೋಗಿ ಬಂದಿದಾರ. ಹಾಂ ರೀ. ಶರಣರು. ಹ್ಞೂ ರೀ. ಆದ ಕಾರಣ ಅಯ್ಯಪ್ಪ ಸ್ವಾಮಿಯ ಭಕ್ತಿ ನಮನವನ್ನು ಸಲ್ಲಿಸಲಿಕ್ಕೆ ನಾವು ಭಜನೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಹೌದ್ರಿ. ಹಾಂ ಹಾಂ ಹಾಂ. ಇಲ್ಲಿ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಿಮಗೂ ಒಳ್ಳೆಯದಾಗಲಿ, ಮನೆ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಉದ್ದೇಶ ಏನಂತಂದರೆ ಭಕ್ತಿ ನಮನಗಳನ್ನು ಸಲ್ಲಿಸೋ ಸಲುವಾಗಿ ಬಂದಿದ್ರಾ ಅಥವಾ ಬೇರೆ ಕಾರ್ಯಕ್ರಮಗಳೇನು ಹೇಳಕ್ಕೆ ಬಂದಿದ್ರಿ ನೀವು? ಭಕ್ತಿ ನಮನವನ್ನು ಸಲ್ಲಿಸಲಿಕ್ಕಾಗಿ ಬಂದಿದ್ವಿ. ಹೌದ್ರಿ. ಅವರಿಗೆಲ್ಲ ನಾವು ಭಕ್ತರಿದ್ದಂಗೆ ಅಯ್ಯಪ್ಪ ಸ್ವಾಮಿ. ಹಾಂ 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 ಹಾಂ. ಎಷ್ಟು ವರ್ಷಗಳ ಕಾಲ ಭಜನೆ ನಿರಂತರವಾಗಿ ಮಾಡ್ತಿದ್ದೀರಿ ನೀವು? ನಾವು ಭಜನೆ ಮಾಡಿದ್ದಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಬಂದಿದೆ ನಮಗೆ. ನಾವು ಹುಟ್ಟಿದಾಗಲಿಂದಲೇ ಆವಶ್ಯ ಕಲಾವಿದರಿದ್ದಂಗೆ ಅದ್ರಾಗೆ ಬಂದೀವಿ. ನಾವು ನಿನ್ನೆ ಮೊನ್ನೆ ಕಲ್ತವ್ರಲ್ಲ. ಅಂದ್ರೆ ಈ ಮನೆಯವರೆಗೂ ನೀವು ಅವಿಭಾವನಾ ಸಮ್ಮತ ಐತಾ? ನಾವು ಈ ಮನೆಗೆ ಅಳಿಯ, ಮನೆಗೆ ನಾನು ಲಗ್ನ ಆಗಿದೆ. ಅಂದ್ರೆ ಇವ್ರ ಮನೆಗೆ ಇವ್ರ ಮಗಳನ್ನ ಮೊದಲು ಲಗ್ನ ಆಗಿದೆ. ಹಾಂ 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 ಹಾಂ. ಭಾಳ ಒಳ್ಳೇದಾಯ್ತು ರೀ. ಅಜ್ಜರೇ ನಮಸ್ಕಾರ. ನಿಮ್ಮ ಹೆಸರೇನ್ರಿ? ಶರಣಾರ್ಥಿ. ಶರಣಾರ್ಥಿರಪ್ಪ. ನಾವು ಪೋತ್ಲಕಟ್ಟಿ ಗ್ರಾಮ. ಹಾಂ ರೀ. ವಿಜಯನಗರ ಜಿಲ್ಲೆ, ಹೊಸಪೇಟೆ ತಾಲೂಕು. ಹಾಂ ರೀ. ನಮ್ಮ ತಂದೆ ಹೆಸರು ಹುಲಪ್ಪ. ಹ್ಞೂ ರೀ. ತಾಯಿ ಹೆಸರು ತಿಪ್ಪಮ್ಮ. ಹಾಂ ರೀ. ನಾವು ಇಲ್ಲಿ ಭಜನೆ ಕಾರ್ಯಕ್ರಮಕ್ಕೆ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಕ್ಕೆ ನಾವು ನಿಯಮಿತವಾಗಿ ಬಂದಿದ್ದೀವಿ. ಹಾಂ ಹಾಂ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಮಗೆ ಕಲೆಯ ಹವ್ಯಾಸಗಳ ಬಗ್ಗೆ ನಿಮ್ಮ ವೃತ್ತಿ ಜೀವನ ಏನ್ರಿ? ನಾವು ವ್ಯವಸಾಯ ಮಾಡ್ಕೊಂತ ಅದೀವಿ ರೀ. ನಾವು ಬಡಪಾಯಿಗಳು. ಹ್ಞೂ ರೀ. ಭಜನೆ ಎಲ್ಲಿದ್ರೆ ಭಗವಂತನ ಸ್ಮರಣೆ ಮಾಡಕ್ಕೆ ನಮಗೆ ಭಾಳ ಆಸಕ್ತಿ. ಒಂದಿನ ಬಸ್ ಎಲ್ಲಿಗೆ ಹೋಗ್ತತೋ ಅಲ್ಲಿಗೇನ ಹೋಗಿ ನಿಂದಿರ್ತತೋ ಅಲ್ಲಿಗೇನ ನಾವು ನಡ್ಕೊಂಡು ಹೋಗಿ ಭಜನೆ ಮಾಡಿ ಭಗವಂತನ ಆರಾಧನೆ ಮಾಡಿದ್ದೀವಿ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಆಯಸ್ಸು ಕೊಟ್ಟು ಭಗವಂತ ಕಾಪಾಡಲಿ. ಅಜ್ಜರ ಭಜನೆ ಮಾಡೋದ್ರಿಂದ ಏನು ಲಾಭ ಐತ್ರಿ? ಭಜನೆ ಮಾಡೋದ್ರಿಂದ ಭಯ ಬರ್ತದೆ, ಭಕ್ತಿ ಬರ್ತದೆ, ಭಕ್ತಿಯಿಂದ ಶ್ರದ್ಧೆ ಬರ್ತದೆ. ಅದಕ್ಕೆ ಮೂಲ ಅಂದ್ರೆ ಗುರುವಿನ ಪಾದನೆ ಮೂಲ.
ಗುರುವಿನ ಅಡಿದಾವರೊಳಗೆ ಮಾಡ್ತಕ್ಕಂಥ ಭಜನೆ ಏನೈತಲ್ಲ, ಭಯದಿಂದ ಮಾಡಿದ್ರೆ ಮಾತ್ರ ಭಜನೆ, ಭಜನೆ ಮಾಡಿದ್ರೆ ಮಾತ್ರ ಭಕ್ತಿ. ಬಹಳ ಒಳ್ಳೆ ಕೆಲಸ ಮಾತಾಡಿದ್ರಿ ನೀವು. ಭಕ್ತಿಯಿಂದ ಮನುಷ್ಯ ಬಾಗಿ ನಡೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಶಬರಿಮಲೆಗೆ ಬಾಗಿ ನಡೀತಕ್ಕಂಥ ಭತ್ತದ ನೆಲ್ಲು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಆಗಿದೆ. ಅಜರ ಈಗ ಇದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿದವರು ಅವ್ರ ಕರೀತಾರೆ ಹೇಳಿದ್ರಿ, ಯಾರವರು? ಸ್ವಾಮಿ ಇಲ್ಲದ ನೋಡಿ. ಸ್ವಾಮಿ ನಿಮ್ಮ ಹೆಸರೇನ್ರಿ? ಚೆನ್ನಪ್ಪ ಸ್ವಾಮಿ. ಏನು ಸಲುವಾಗಿ ಮಾಲೆ ಹಾಕಿದ್ರಿ? ಸ್ವಾಮಿ ಒಳ್ಳೇದಾಗಲಿ ಅಂತ ಮಾಲೆ ಹಾಕಿದ್ವಿ. ನೀವು ದೊಡ್ಡ ಪಾದ ಮಾಡಿದ್ರೆ ಸಣ್ಣ ಪಾದ ಮಾಡಿದ್ರಿ? ಸ್ವಾಮಿ ಸಣ್ಣ ಪಾದ ಮಾಡಿದ್ವಿ. ಸಣ್ಣ ಪಾದ ಮಾಡಿದ್ರೆ ಭಯಂಕರವಾದ ಬೆಟ್ಟ ಯಾವ್ದು ಬರುತ್ತೆ ಸ್ವಾಮಿ? ಕರೆಮಲೆ ಅಂತ ಸ್ವಾಮಿ. ಕರಿಮಲೆ ಬರಲ್ರಿ, ನೀಲಿಮಲೆ. ಕರೆಮಲೆ, ನೀಲಿಮಲೆ. ಸಣ್ಣ ಪಾದದಲ್ಲಿ ನೀಲಿಮಲೆ ಬರುತ್ತೆ. ಪಂಪ ನದಿಯಲ್ಲಿ ಸ್ನಾನ ಮಾಡುವಾಗ ಏನ್ ಅನಿಸ್ತು ನಿಮಗೆ? ಅಲ್ಲೊಂಥರ ಆನಂದ ಆಯ್ತು ಸ್ವಾಮಿ. ಕೆಳಗಿಳಿದು ಬಂದು ಹೋಗ್ಬೇಕಾದ್ರೂ ಮಾಡಿದ್ವಿ ಸ್ವಾಮಿ. ಮಾಡಿ ಇರುಮುಡಿ ತಲೆ ಮೇಲೆ ಇಟ್ಕೊಂಡು ಹೋದ್ರೆ ಅಲ್ಲೊಂದು ಅಯ್ಯಪ್ಪ ಕಾಣ್ತಾನೆ ಸ್ವಾಮಿ. ಹತ್ಬೇಕಾದ್ರೆ 18 ಮೆಟ್ಟಿಲು ಹತ್ತುವಾಗ ಏನ್ ಅನಿಸ್ತು? ಏನೋ ಒಂದು ಆನಂದ ಆಯ್ತು ಸ್ವಾಮಿ. ಇನ್ನೊಂದು ತಂದೆ ತಾಯಿ ಬಂಧು ಬಳಗ ಆಭರಣ ಧರಿಸಕ್ಕೆ ಬಹಳ ಸೂಕ್ಷ್ಮದಿಂದ ಧರಿಸಬೇಕಾಗಿತ್ತೆ. ಬಂಗಾರನದು ಬಂಗಾರ ಮೆಟ್ಲ ಮೇಲೆ ಕಾಲಿಟ್ರ ಮೇಲೆ ಎತ್ತೀರಿ, ಎಷ್ಟು ಪುಣ್ಯ ಮಾಡಿರ್ಬೇಕು ನೀವು. 18 ಮೆಟ್ಲು ಬಂಗಾರ ಇರ್ತಾನೆ, ಅಯ್ಯಪ್ಪ ಬಂಗಾರ ಇರ್ತಾನೆ, ಗೋಡೆಯಲ್ಲಿ ಬಂಗಾರ ಇರ್ತಾನೆ. ಅದ್ರ ಮುಟ್ಟಿ ದರ್ಶನ ಮಾಡಿ ನೀವೆಷ್ಟು ಭಾಗ್ಯವಂತರು. ಪುಣ್ಯ ಮಾಡಿರ್ಬೇಕು. ಆದ್ರೆ ಇವ್ರ ತಂದೆ ತಾಯಿ ಹೆಸರು? ಇವ್ರ ತಂದೆ ತಾಯಿ ಹೆಸರು ತಿಪ್ಪಮ್ಮ. ಅವರು ತಂದೆ ಹೆಸರು ಈರಪ್ಪ ಅಂತ. ಭಗವಂತ ಇವರಿಗೆ ಸದಾ ಹೀಗೆ ಕೊಟ್ಟು ಕಾಪಾಡಲಿ. ಗರುಡ ನ್ಯೂಸ್, ಚಂದ್ರಣ್ಣ, ರಾಮಸಾಗರಟ್ಟಿ. Yeah.
ಆ